ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಸಾಕಷ್ಟು ನಾಯಕರು ಈಗಾಗಲೇ ಸಾಥನ್ನ ನೀಡಿದ್ದಾರೆ. ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಸಾಕಷ್ಟು ನಾಯಕರು ಈಗಾಗಲೇ ಸಾಥ್ ನೀಡಿದ್ದಾರೆ. ದೆಹಲಿಗೆ ತೆರಳಿದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ. ಸಾಕಷ್ಟು ನಾಯಕರು ಸಾಥನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಜಮೀರ್ ಅಹಮದ್ ಖಾನ್, ಎಚ್.ಸಿ. ಮಹದೇವಪ್ಪ ಕೂಡ ಸಾಥನ್ನ ನೀಡಿದ್ದಾರೆ. ಕೆಜೆ ಜಾರ್ಜ್, ಪೊನ್ನಣ್ಣ, ಬೈರತಿ ಸುರೇಶ್ ರವರು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಥನ್ನ ನೀಡಿದ್ದಾರೆ. ಸಾಕಷ್ಟು ನಾಯಕರು ತೆರಳಿದ್ದಾರೆ. ಡಾಕ್ಟರ್ ಎಂಸಿ ಸುಧಾಕರ್, ಅಶೋಕ್ ಪಟ್ಟಣ್ಣವರು ಕೂಡ ಸಿದ್ದರಾಮಯ್ಯನವರ ಜೊತೆ ದೆಹಲಿಗೆ ತೆರಳಿದ್ದಾರೆ. ಸಿಎಂ ರಾಜಕೀಯ ಸಲಹೆಗಾರ ನಜೀರ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಥನ್ನ ನೀಡಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಆಗಾಗ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುತ್ತೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ನಾಯಕತ್ವ ವಿಚಾರ ಆಗಾಗ ಚರ್ಚೆ ಆಗ್ತಾ ಇರುತ್ತೆ. ಇದೀಗ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾವ ವಿಚಾರಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ರು, ರಾಹುಲ್ ಗಾಂಧಿಯವರನ್ನ ಯಾಕೆ ಭೇಟಿ ಮಾಡಿದ್ದಾರೆ, ಹೀಗೆ ಕೆಲವೊಂದಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಅಂತ ಈಗಾಗಲೇ ಸಾಕಷ್ಟು ನಾಯಕರು ಆಗಾಗ ಮಾತನಾಡ್ತಾ ಇದ್ರು, ಕೇಳ್ಕೊಳ್ತಾ ಇದ್ರು. ಹೈಕಮಾಂಡ್ ನಾಯಕರ ಬಳಿ ಈಗಾಗಲೇ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ರು. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಆಡಳಿತಕ್ಕೆ ಬಂದು ಹತ್ರ 2.5 ವರ್ಷವನ್ನ ಪೂರೈಸಿದೆ. ಹಾಗಾಗಿ ನಾಯಕತ್ವ ಬದಲಾವಣೆಯನ್ನ ಮಾಡಬೇಕು ಅನ್ನುವ ವಿಚಾರವೂ ಕೂಡ ಆಗಾಗ ಪ್ರಸ್ತಾಪ ಆಗ್ತಾ ಇರುತ್ತೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ 2.5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಅವಕಾಶವನ್ನ ಕೊಡಬೇಕು, ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನ ಕೊಡಬೇಕು ಅನ್ನೋ ಮಾತುಕತೆ ನಡೆದಿತ್ತು. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ. ಭೇಟಿ ಮಾಡಿ ಸಂಪುಟ ಪುನರ್ರಚನೆ ಕುರಿತು ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಶೀಘ್ರ ಕರೆದು ಮಾತನಾಡ್ತೇನೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರಿಗೆ. ಸುಮಾರು 45 ನಿಮಿಷಗಳ ಕಾಲ ಸಭೆಯನ್ನ ನಡೆಸಿ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿಂದ ತೆರಳಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸುಮಾರು 45 ನಿಮಿಷಗಳ ಕಾಲ ಸಭೆಯನ್ನ ನಡೆಸಲಾಗಿತ್ತು. ಆ ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ. ಆ ಸಭೆಯಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ ಎನ್ನುವ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ರು. ಸಾಕಷ್ಟು ನಾಯಕರು ಸಾಥನ್ನ ನೀಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಸಚಿವ ಜಮೀರ್ ಅಹಮದ್ ಖಾನ್ ಇದ್ದಾರೆ, ಜೊತೆಗೆ ಕೆಜೆ ಜಾರ್ಜ್ ಇದ್ದಾರೆ. ಹೀಗೆ ಸಾಕಷ್ಟು ನಾಯಕರು ಅಲ್ಲಿ ಹೋಗಿದ್ರು. ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಯೋಚನೆಯನ್ನ ಮಾಡ್ತಿದ್ದಾರೆ, ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಬೇಕು ಅಂತ. ಯಾಕಂದ್ರೆ ಈಗಾಗಲೇ ಕೆ.ಎನ್. ರಾಜಣ್ಣ ಅವರನ್ನ ಸಚಿವ ಸಂಪುಟ ಅಂದ್ರೆ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿದೆ. ಅದರ ಜೊತೆಗೆ ಈ ಹಿಂದೆ ನಾಗೇಂದ್ರ ಅವರು ಏನು ವಾಲ್ಮೀಕಿ ಹಗರಣದಲ್ಲಿ ಪಾಲ್ಗೊಂಡಿದ್ರು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ಈಗಾಗಲೇ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿದೆ. ಹಾಗಾಗಿ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಬೇರೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಹೊಸಬರಿಗೆ ಆದ್ಯತೆಯನ್ನ ಕೊಡಬೇಕು ಅನ್ನೋ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ನವೆಂಬರ್ ಅಷ್ಟರಲ್ಲಿ ಒಂದು ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಬೇಕು ಅಂತ ಈ ಹಿಂದೆಯೂ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಅಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಬಿಹಾರ ಎಲೆಕ್ಷನ್ ಇದೆ, ಬಿಹಾರ ಎಲೆಕ್ಷನ್ ಆದ್ಮೇಲೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಅನ್ಕೊಂಡಿದ್ರು. ಇದೀಗ ಮತ್ತೆ ದೆಹಲಿಗೆ ಭೇಟಿ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಸಿಗುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಲವಾರು ವಿಚಾರಗಳ ಬಗ್ಗೆ ಈಗಾಗಲೇ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ದೆಹಲಿಯ ರಾಹುಲ್ ನಿವಾಸದಲ್ಲಿ ಭೇಟಿಯಾಗಿ ಅವರ ಜೊತೆ ಈಗಾಗಲೇ ಚರ್ಚೆಯನ್ನ ಕೂಡ ನಡೆಸಲಾಗಿದೆ. ಸಾಕಷ್ಟು ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಚರ್ಚೆಯನ್ನ ನಡೆಸಿದ್ರು. ದೆಹಲಿಗೆ ತೆರಳಿದಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಇರಬಹುದು, ಎಚ್.ಸಿ. ಮಹದೇವಪ್ಪ ಇರಬಹುದು, ಕೆಜೆ ಜಾರ್ಜ್ ಇರಬಹುದು, ಜೊತೆಗೆ ಪೊನ್ನಣ್ಣ ಸೇರಿದಂತೆ ಸಾಕಷ್ಟು ನಾಯಕರು ಕೂಡ ಸಾಥನ್ನ ನೀಡಿದ್ರು. ಇಂತಹ ಸಂದರ್ಭದಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆ ನಡೆಸಿರಬಹುದು ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರ ವಿಚಾರದ ಬಗ್ಗೆ ಚರ್ಚೆ ನಡೆಸಿರಬಹುದಾ, ಅಥವಾ ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಚರ್ಚೆ ನಡೆಸಿರಬಹುದಾ, ಅಥವಾ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಬೇಕು ಅಂದ್ರೆ
ಹಿರಿಯ ನಾಯಕರಿಗೆ ಕೊಟ್ಟು ಹೊಸಬರಿಗೆ ಆದ್ಯತೆಯನ್ನ ನೀಡಬೇಕು ಅನ್ನೋ ಚಿಂತನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ನ ಇಬ್ಬರು ಸಚಿವರು ಕೆಎನ್ ರಾಜಣ್ಣ ಹಾಗೂ ನಾಗೇಂದ್ರ ಅವರು ಸಚಿವ ಸ್ಥಾನದಿಂದ ವಜಾಗಿದ್ದಾರೆ. ಹಾಗಾಗಿ ಅವರ ಸ್ಥಾನಕ್ಕೆ ಬೇರೆಯವ್ರನ್ನ ನೇಮಿಸಬೇಕು. ಹಾಗಾಗಿ ಈಗ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿ ಅಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶಾಪ್. ಪ್ರಶಾಪ್, ಇದೀಗ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ದೆಹಲಿ ಭೇಟಿ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಮತ್ತೆ ಏನಾದರೂ ನವೆಂಬರ್ ಕ್ರಾಂತಿ ಮುನ್ನೆಲೆಗೆ ಬರುತ್ತಾ ಹೇಗೆ? ತೇಜಸ್ವಿನಿ, ಇವತ್ತಿನ ಒಂದು ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ನಡುವಿನ ಚರ್ಚೆ ಏನಿದೆ, ಇದು ಈ ಬಾರಿಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಆಗಿತ್ತು. ಯಾಕೆಂತ ಹೇಳಿದ್ರೆ ಈಗಾಗಲೇ ಬಿಹಾರದ ಚುನಾವಣೆಯ ಬಳಿಕ ಅವರು ಒಂದು ರಿಯಾಕ್ಷನ್ ಕೊಡುವಂತಹ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಹಿಂದುಳಿದ ವರ್ಗದ ನಾಯಕ ಅಲ್ವೇನ್ರಿ ಅಂತ ಕೇಳೋ ಮೂಲಕ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಕೂಡ ಒಂದು ಸ್ಪಷ್ಟ ಸಂದೇಶನ ಕೊಡುವಂತ ಒಂದು ಪ್ರಯತ್ನನ ಮಾಡಿದ್ರು. ಅದೇನು ಅಂತ ಹೇಳಿದ್ರೆ, ಪಕ್ಷ ಯಾವುದೇ ಆಗಿರ್ಲಿ, ಈಗ ದೇಶದಲ್ಲಿ ಬೇಕಾಗಿರುವಂತದ್ದು ಅಹಿಂದ ಅಥವಾ ಹಿಂದುಳಿದ ನಾಯಕತ್ವ. ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಆಗಿರ್ಬೋದು ಅಥವಾ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಿರ್ಬೋದು, ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಮತ್ತೆ ಅಹಿಂದ ಏನಿದೆ ಈ ವೋಟ್ ಬ್ಯಾಂಕ್ಗೆ ಕೈ ಹಾಕುವಂತ ಒಂದು ಪ್ರಯತ್ನನ ಮಾಡಕ್ ಹೋಗ್ಬೇಡಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಸಿದ್ದರಾಮಯ್ಯ ಅವರು ಈಗಾಗಲೇ ಕೊಟ್ಟಿದ್ರು. ಸೊ ಇದರ ಮುಂದುವರೆದ ಭಾಗವಾಗಿ ಇವತ್ತು ಸಿದ್ದರಾಮಯ್ಯ ಅಂಡ್ ಟೀಮ್, ಅಂದ್ರೆ ಅವರ ಒಂದು ಬಣದಲ್ಲಿ ಗುರುತಿಸಿಕೊಂಡಿರುವಂತ ಎಲ್ಲಾ ಹಿರಿಯ ನಾಯಕರು ಇವತ್ತು ಡೆಲ್ಲಿಗೆ ಭೇಟಿ ನೀಡಿ ರಾಹುಲ್ ಗಾಂಧಿ ಅವರಿಗೆ ಒಂದು ಸುದೀರ್ಘವಾಗಿರುವಂತ 45 ನಿಮಿಷಗಳ ಕಾಲ ಚರ್ಚೆಯನ್ನ ಸಿದ್ದರಾಮಯ್ಯ ಅವರು ನಡೆಸಿದ್ದಾರೆ. ಈ 45 ನಿಮಿಷಗಳ ಚರ್ಚೆಯಲ್ಲಿ ಮುಖ್ಯವಾಗಿ ಬಂದಂತದ್ದು ಸಂಪುಟ ಪುನರ್ರಚನೆ. ಸೊ ಈ ಒಂದು ಸಂಪುಟ ಪುನರ್ರಚನೆ ವಿಚಾರವಾಗಿ ಸಾಕಷ್ಟು ಒಂದು ಚರ್ಚೆಗಳನ್ನ ನಡೆಸಿದ್ದಾರೆ. ಈಗ ಅಧಿಕೃತವಾಗಿ ಸಿಎಂ ಅವರ ಸ್ಟೇಟ್ಮೆಂಟ್ ಮಾತ್ರ ಇನ್ನ ಬಾಕಿ ಇರುವಂತದ್ದು. ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆ ಆಗತ್ತೆ ಅಂತ ಎಲ್ಲಾದ್ರೂ ಹೇಳಿದ್ರೆ ಅಥವಾ ಸಂಪುಟ ರಚನೆ ಮಾಡೋದಾಗಿ ಅವರು ತೀರ್ಮಾನವನ್ನ ಏನಾದ್ರೂ ಅವರು ಘೋಷಣೆ ಮಾಡಿದ್ರೆ ಅಥವಾ ಸಂಪುಟ ರಚನೆಯನ್ನ ಮಾಡಿದ್ರೆ ಸಿದ್ದರಾಮಯ್ಯ ಅವರ ಉಳಿದ ಟರ್ಮು ಸೇಫ್ ಅಂತ ಅದು ಭಾವಿಸ್ಕೋಬಹುದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಮೀಟಿಂಗ್ ಇಷ್ಟು ಪ್ರಾಮುಖ್ಯತೆ ಹೊಂದಿದೆ. ಆದ್ರೆ ಇದರಲ್ಲಿ ಫ್ಲಿಪ್ ಸೈಡ್ ಆಫ್ ದ ಸ್ಟೋರಿ ಅಂತ ನೋಡಕ್ ಹೋದ್ರೆ DK ಶಿವಕುಮಾರ್ ಈ ಒಂದು ಮೀಟಿಂಗ್ ಅಲ್ಲಿ ಇರಲಿಲ್ಲ. ಅವರ ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ಡೆಲ್ಲಿಗೆ ಹೋಗೋದು ಎಲ್ಲೊಂದ್ ಕಡೆ ಲೇಟ್ ಆಯ್ತು. ಸೊ ಈ ಹಿನ್ನೆಲೆಯಲ್ಲಿ ಕೇವಲ ಸಿದ್ದರಾಮಯ್ಯ ಒಬ್ಬರೇ ರಾಹುಲ್ ಗಾಂಧಿ ಅವರಿಗೆ ಮೀಟ್ ಮಾಡಿರುವಂತದ್ದು. ಸೊ ಈ ಒಂದು ಚರ್ಚೆ ಹೀಗಾಗಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಮುಂದಿನ ನಡೆ DK ಶಿವಕುಮಾರ್ ಅವ್ರದ್ದು ಏನಿರುತ್ತೆ ಅಂತಾನು ಕೂಡ ಈಗ ಕುತೂಹಲ ಮೂಡಿಸಿದೆ. ತೇಜಸ್ವಿನಿ, ಇದೀಗ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ನೀವು ಹೇಳ್ದ ಹಾಗೆ DK ಶಿವಕುಮಾರ್ ಅವರು ಇನ್ನೂ ಭೇಟಿ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ನಾಯಕತ್ವ ಬದಲಾವಣೆಗೆ ಮಣೆ ಹಾಕೋ ಸಾಧ್ಯತೆ ಏನಾದ್ರೂ ಇದೆಯಾ ಪ್ರಶೋಭ್? ಅವರ ಒಂದು ಬೇಡಿಕೆಯನ್ನ ಇಡೋದ್ರಲ್ಲಿ ಯಾವುದೇ ರೀತಿ ಆಕ್ಷೇಪಗಳು ಯಾರು ಕೂಡ ಮಾಡೋ ಪರಿಸ್ಥಿತಿ ಇಲ್ಲ. ಆದ್ರೂ ಕೂಡ ಸದ್ಯದ ರಾಜಕೀಯ ಪರಿಸ್ಥಿತಿ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಹಿಂದುಳಿದ ಮತ್ತೆ ಅಹಿಂದ ವೋಟ್ ಬ್ಯಾಂಕ್ ಏನಿದೆ ಇದರ ಮಹತ್ವವನ್ನ ಬಿಹಾರ ಚುನಾವಣೆಯ ಫಲಿತಾಂಶ ಸ್ಪಷ್ಟವಾಗಿ ಮುಂದಿಟ್ಟಿದೆ. ಯಾವಾಗ ಹಿಂದುಳಿದ ವರ್ಗ ಮತ್ತೆ ಅಹಿಂದ ಅಲ್ಪಸಂಖ್ಯಾತರ ಹೊರತುಪಡಿಸಿ ಕೂಡ ನಿತೀಶ್ ಕುಮಾರ್ ಅಂಡ್ ಟೀಮ್ ಅಥವಾ NDA ಪಕ್ಷ ಏನಿತ್ತು ಆ ಒಂದು ಗೆಲುವು ಏನು ಸಾಧಿಸಿದೆ, ಇದೇ ರೀತಿ ಕರ್ನಾಟಕದಲ್ಲೂ ಮುಂದುವರಿಬೇಕಾದ್ರೆ ಈ ರೀತಿಯಾಗಿರುವಂತ ಒಂದು ಪಾಲಿಟಿಕ್ಸ್ ನ ಮುಂದುವರಿಸಬೇಕಾಗತ್ತೆ. ಅಂದ್ರೆ ಉದಾಹರಣೆಗೆ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ ಪ್ರಕಾರ ಅಹಿಂದ ನಾಯಕತ್ವ ಈಗ ರಾಜ್ಯಕ್ಕೆ ಅತ್ಯಗತ್ಯ, ಇದಕ್ಕೆ ಸಂಘಟಿತರಾಗಬೇಕು ಅಂತ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಸಿನ ವರಿಷ್ಠ ನಾಯಕ ಆದ ರಾಹುಲ್ ಗಾಂಧಿ ಕೂಡ ಇದನ್ನೇ ಹೇಳ್ತಾ ಇರೋದು. ಎಲ್ಲೋ ಒಂದ್ ಕಡೆ OBC ಅಂತ ಏನ್ ಕರಿತೀವಿ ಆ OBCಯ ಒಂದು ಜಾತಿ ಗಣತಿ ಆಗ್ಬೇಕು, ಇವರಿಗೆ ಬೇಕಾಗಿರುವಂತ ಸ್ಥಾನಮಾನ ಸಿಗ್ಬೇಕು ಮತ್ತೆ ರಿಸರ್ವೇಶನ್ ಲಿಮಿಟ್ ನ ಹೆಚ್ಚಾಗ್ಬೇಕು. ಸೊ ಈ ರೀತಿ ಒಂದು ಲ್ಯಾಂಗ್ವೇಜ್ ಮಾತಾಡುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮುಂದುವರಿದ ಪ್ರಬಲ ಸಮುದಾಯಕ್ಕೆ ಮನೆ ಹಾಕತ್ತ ಹೈಕಮಾಂಡ್ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇರೋದು. ಇಷ್ಟೆಲ್ಲ ಮಧ್ಯೆ ಕೂಡ ಎಲ್ಲೊಂದ್ ಕಡೆ ಹೈಕಮಾಂಡ್ಗೂ ಕೂಡ ಒಂದು ಸೆಕೆಂಡ್ ಥಾಟ್ ಇದ್ದೇ ಇರುತ್ತೆ.
ಆಫ್ಟರ್ ಸಿದ್ದರಾಮಯ್ಯ ಯಾರು ಅನ್ನುವಂಥದ್ದು. ಸೊ ಇದಕ್ಕೆ ಇನ್ನೂ ಸ್ಪಷ್ಟವಾಗಿ ಯಾವುದೇ ಉತ್ತರ ಕೂಡ ಹೈಕಮಾಂಡ್ ಬಳಿಯೂ ಈ ಸದ್ಯಕ್ಕಿಲ್ಲ ಅಂತ ಹೇಳ್ಬೋದು ತೇಜಸ್ವಿನಿ. ಓಕೆ, ಧನ್ಯವಾದ ಪ್ರಶೋಭ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.